ನನ್ನ ಕೈ ಕಾಲು ತೆಳ್ಳಗಿದೆ ಡಾಕ್ಟ್ರೆ, ಆದ್ರೆ ನನ್ನ ಹೊಟ್ಟೆ ಬೊಜ್ಜು ಮಾತ್ರ ತುಂಬಾ ಜಾಸ್ತಿ ಇದೆ, ಹೊಟ್ಟೆ ದಪ್ಪ ಆಗಿದೆ, ಏನ್ ಮಾಡಿದ್ರು ಕಡಿಮೆನೇ ಆಗ್ತಾ ಇಲ್ಲ ಅಂತ ಬಹಳ ಜನ ನನಗೆ ಹೇಳ್ತಿರ್ತಾರೆ. ಈ ಸಮಸ್ಯೆ ನಿಮಗೂ ಇದೆಯಾ? ಹೊಟ್ಟೆ ಬೊಜ್ಜು ಅನ್ನೋದು ನಾವು ಚೆನ್ನಾಗಿ ಕಾಣಲ್ಲ ಅಂತ ಅಷ್ಟೇ ಅಲ್ಲ, ಅದರಿಂದಾಗಿ ನಮ್ಮ ದೇಹದಲ್ಲಿ BP ಕಾಯಿಲೆ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ತೊಂದರೆ, ಕೊಲೆಸ್ಟ್ರಾಲ್ ಸಮಸ್ಯೆ, ಕೀಲ್ ನೋವು, ಮಂಡಿ ನೋವು, ಸೊಂಟ ನೋವು, ಹಲವಾರು ತೊಂದರೆಗಳು ಬಂದ್ಬಿಡಬಹುದು. ಈ ಹೊಟ್ಟೆ ಬೊಜ್ಜನ್ನ ನಾವು ನೈಸರ್ಗಿಕವಾಗಿ ಹೇಗೆ ಕರಗಿಸಬಹುದು? ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು, ನಮ್ಮ ಆಹಾರವನ್ನ ಸರಿಯಾಗಿ ತಗೊಂಡು, ನಮ್ಮ ಕೆಲವೊಂದು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರಿಂದ ಯಾವ ಸುಲಭ 7 ಟಿಪ್ಸ್ ಇಂದ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು ಅನ್ನೋದನ್ನ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಹೊಟ್ಟೆ ಬೊಜ್ಜನ್ನು ಕರಗಿಸುವ ವೈಜ್ಞಾನಿಕ ವಿಧಾನ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ಜನ ಈ ವಿಡಿಯೋನ ನೋಡಿ ನನಗೆ ಪ್ರೀತಿಯನ್ನು ತೋರಿಸಿದ್ದೀರಿ. ಇದೇ ರೀತಿ ಕನ್ನಡದಲ್ಲಿ ಸುಲಭವಾಗಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಆರೋಗ್ಯದ ಬಗ್ಗೆ ಎಲ್ಲರೂ ಅನುಸರಿಸಲಿಕ್ಕೆ ಆಗುವಂಥ ಟಿಪ್ಸ್ ಅನ್ನ ನಾನು ವಾರಕ್ಕೆ 2 ವಿಡಿಯೋ ರೀತಿಯಲ್ಲಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಟಿಪ್, ಸ್ಟಾರ್ಟ್ ಯೋರ್ ಡೇ ವಿತ್ ಪ್ರೋಟೀನ್. ಪ್ರೋಟೀನ್ ಭರಿತ ಆಹಾರದಿಂದ ನಮ್ಮ ದಿನಕ್ಕೆ ಚಾಲನೆಯನ್ನು ಕೊಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ಏನು ಮಾಡ್ತೀವಿ? ಬೆಳಗ್ಗೆ ತಿಂಡಿ ಅಂದ ತಕ್ಷಣ ನಾವು ಇಡ್ಲಿ, ದೋಸೆ, ಈಗ ಅಕ್ಕಿ ರೊಟ್ಟಿ ಆಗಿರ್ಬೋದು, ನೀರು ದೋಸೆ, ಈ ಥರ ಟೀ, ಕಾಫಿ ಎಲ್ಲದೂ ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂಥ ಆಹಾರವನ್ನು ಬೆಳಗ್ಗೆ ನಾವು ತಿಂದ್ಬಿಡ್ತೀವಿ. ಇದನ್ನು ಹೊರತುಪಡಿಸಿ ಅಂದರೆ ಇದನ್ನು ಮಾಡದೆ ಹೆಚ್ಚು ಪ್ರೋಟೀನ್ ಇರುವಂತಹ ಆಹಾರವನ್ನು ಪ್ರಾರಂಭದಲ್ಲಿ ಮೊದಲು ತಿನ್ನೋದ್ರಿಂದ ಏನು ನಮಗೆ ಲಾಭ ಆಗುತ್ತೆ? ಇದರಿಂದ ಗ್ರೆಲಿನ್ ಅನ್ನುವಂತಹ ಒಂದು ಹಸಿವಾಗುವಂತಹ ಒಂದು ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಮ್ಮ ದೇಹಕ್ಕೆ ಪದೇ ಪದೇ ನಾವು ತಿನ್ನಬೇಕು, ಪದೇ ಪದೇ 2 ತಾಸಿಗೂ ನನಗೆ ಹಸಿವಾಗುವಂತಹ ಪ್ರಮೇಯ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮೆಟಬಾಲಿಸಮ್ಗೆ ಒಳ್ಳೆಯ ಚಾಲನೆ ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರೋಟೀನ್ ಹೆಚ್ಚಿರುವಂತಹ ಆಹಾರ ತಗೊಂಡ್ರೆ ನಾವು ತಿಂದಿರುವಂತಹ ಪ್ರೋಟೀನ್ ಬೇಗ ಡೈಜೆಸ್ಟ್ ಆಗೋದ್ರಿಂದ ನಮ್ಮ ದೇಹಕ್ಕೆ ಆ ಚಯಾಪಚಯ ಕ್ರಿಯೆ ಏನಿರುತ್ತೋ, ನಾವು ತಿಂದಿರುವಂತಹ ಆಹಾರ ಶಕ್ತಿಯಾಗಿ ಏನು ಮಾರ್ಪಾಡಾಗುತ್ತೋ ಅದು ಬಹಳ ಚೆನ್ನಾಗಾಗುತ್ತೆ. ಅಂದ್ರೆ ನಾವು ಸುಮ್ಮನೆ ಕೂತ್ಕೊಂಡಿದ್ದಾಗಲೂ ನಮ್ಮ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಪ್ರೋಟೀನ್ ಹೆಚ್ಚು ಮೆಟಬಾಲಿಸಮ್ ಆಗೋದ್ರಿಂದ ಆ ದಿನದಲ್ಲಿ 100ರಿಂದ 150 ಕ್ಯಾಲರಿ ಹೆಚ್ಚು ಬರ್ನ್ ಆಗ್ಲಿಕ್ಕೆ, ಹೆಚ್ಚು ಖರ್ಚಾಗ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟ ಹಾಗಾಗುತ್ತೆ. ಜೊತೆಗೆ ನಾವು ಪ್ರೋಟೀನ್ ತಿನ್ನೋದ್ರಿಂದ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅದು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ದೋಸೆ, ಇಡ್ಲಿ, ಅವಲಕ್ಕಿ ಈ ತರ ಹೆಚ್ಚು ಇರುವಂತಹ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರದ ಬದಲು ಏನ್ ತಿನ್ಬಹುದು? ಈ ಹೆಸರು ಬೇಳೆ ಗಂಜಿಯನ್ನ ತಿನ್ಬಹುದು, ಅಥವಾ ಕಡಲೆ ಉಸುಳಿಯನ್ನ ತಿನ್ಬಹುದು, ಅಥವಾ ಒಂದು ಬೌಲಲ್ಲಿ ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಬರಿಸಿರುವಂತಹ ಕಾಳುಗಳನ್ನ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕೊಂಡು ತಿನ್ನಬಹುದು. ಅಥವಾ ಎಗ್ ಅನ್ನ ತಿನ್ನುವಂಥವ್ರು ಇದ್ರೆ ಮೊಟ್ಟೆಗೆ ಬಿಳಿ ಭಾಗದಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕೊಂಡು 2 ಮೊಟ್ಟೆಯ ಬಿಳಿ ಭಾಗವನ್ನ ತಿನ್ನಬಹುದು. ಅಥವಾ ನಾವು ಮೊಸರು, 1 ಕಪ್ ಮೊಸರಿಗೆ ಸ್ವಲ್ಪ ಅಗಸೆ ಬೀಜ, ಚಿಯಾ ಬೀಜ, ಅದ್ರ ಜೊತೆಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ಅನ್ನು ಹಾಕೊಂಡು ತಿನ್ಬಹುದು. ಇದೆಲ್ಲದರಿಂದ ನಮ್ಮ ದಿನದಲ್ಲಿ ಬೇಕಾಗಿರುವಂತಹ ಪ್ರೋಟೀನ್ ಎಷ್ಟು ಬೇಕೋ, ಅಂದ್ರೆ ಒಬ್ಬ ವ್ಯಕ್ತಿ 70 kg ಇರ್ತಾನೆ ಅಂತಂದ್ರೆ ಅವ್ರಿಗೆ 0.8 to 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ. ಒಂದು 70 kg ಒಬ್ಬ ವ್ಯಕ್ತಿಗೆ ಸುಮಾರು ಒಂದು 60ರಿಂದ 70 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ. ನಮ್ಮ ದಕ್ಷಿಣ ಭಾರತದ ಜೀವನ ಶೈಲಿಯಲ್ಲಿ ನಾವು ಪ್ರೋಟೀನ್ ತುಂಬಾ ಕಡಿಮೆ ತಗೋತಾ ಇರ್ತೀವಿ. ಹೆಚ್ಚು ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಸುಲಭವಾಗಿ ಕರಗಿಸಲಿಕ್ಕೆ ಅನುಕೂಲ ಆಗುತ್ತೆ, ಅದು ದಿನದ ಪ್ರಾರಂಭದಲ್ಲಿ. 2ನೇ ಟಿಪ್, ನ್ಯಾಚುರಲ್ ಆಗಿ ಫ್ಯಾಟ್ ಬರ್ನಿಂಗ್ ಆಹಾರಗಳನ್ನ ನಾವು ತಗೋಬೇಕು. ನೈಸರ್ಗಿಕವಾಗಿ ಹೊಟ್ಟೆ ಬೊಜ್ಜನ್ನ ಕರಗಿಸುವಂತಹ ಕೆಲವೊಂದು ಆಹಾರಗಳನ್ನ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಅಳವಡಿಸ್ಕೋಬೇಕು ಅಂತ. ನಮ್ಮ ಅಡುಗೆ ಮನೆಯಲ್ಲಿ ಹಲವಾರು ಆಹಾರ ಪದಾರ್ಥಗಳಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸಲಿಕ್ಕೆ ಸಾಧ್ಯ. ಯಾವ್ದ್ಯಾವ್ದು ಅಂತ ನೋಡೋಣ. ಜೀರಿಗೆ, ನಾವು ಸ್ವಲ್ಪ ನೀರನ್ನ ಕುದಿಸಿ ಜೀರಿಗೆ ಹಾಕೊಂಡು ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಹೊಟ್ಟೆ ಉಬ್ರ ಬರುವಂಥದ್ದು ಕಡಿಮೆ ಆಗುತ್ತೆ. ನಾವು ಬೆಳಿಗ್ಗೆ ಶುಂಠಿಯನ್ನ ಬಳಸಬೇಕು. ಶುಂಠಿಯನ್ನ ಕಷಾಯ ಮಾಡಿಕೊಂಡು ಅಥವಾ ಶುಂಠಿ ಟೀ ಆಗಿ ಕುಡಿಬಹುದು. ಅದರಿಂದ ನಮ್ಮ ದೇಹದಲ್ಲಿರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ಅರಿಶಿನ, ಕರ್ಕ್ಯೂಮಿನ್, ಅದು ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಉರಿಯೂತ ಕಡಿಮೆ ಮಾಡಿ ಆಂಟಿ ಆಕ್ಸಿಡೆಂಟ್ ಕೆಲಸಗಳನ್ನ ಮಾಡುವಂತಹ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಸ್ವಲ್ಪ ಹಾಲಿಗೆ ನಾವು ಈ ಅರಿಶಿನ ಹಾಕೊಂಡು ಸ್ವಲ್ಪ ಕಾಳು ಮೆಣಸನ್ನು ಹಾಕೊಂಡು ತಗೊಳ್ಳೋದ್ರಿಂದ, ಅಥವಾ ನಾವು ತಿನ್ನುವಂತಹ ರಸಂ ಸಾಂಬಾರಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಹಾಕೊಳ್ಳೋದ್ರಿಂದ, ಈ ಅರಿಶಿನ, ಕಾಳುಮೆಣಸು, ಶುಂಠಿ, ಜೀರಿಗೆ ಇದನ್ನೆಲ್ಲ ಬಳಸೋದ್ರಿಂದ, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಬೆಳಿಗ್ಗೆ ನಾವು 1ರಿಂದ 2 ಎಸಳು ಬೆಳ್ಳುಳ್ಳಿಯನ್ನ ಹಾಗೆ ರಾ ಆಗಿ ತಿನ್ಬಹುದು, ಅಥವಾ ನಾವು ಅದನ್ನ ಸಾಂಬಾರಲ್ಲಿ ಅಥವಾ ಚಟ್ನಿ ಮಾಡ್ಕೊಂಡು ಅದಕ್ಕೆ ಬಳಸ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ. ದೇಹ ಚೆನ್ನಾಗಿ ಇನ್ಸುಲಿನ್ ಅನ್ನ ಖರ್ಚು ಮಾಡಿ ನಮ್ಮ ದೇಹದಲ್ಲಿರುವಂತಹ ಆ ಶುಗರ್ಸ್ ಅನ್ನ ಹೆಚ್ಚು ಉಪಯೋಗಿಸ್ಕೊಂಡು ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನಷ್ಟು ಹೊಟ್ಟೆ ಬೊಜ್ಜು ಶೇಖರಣೆ ಆಗೋದನ್ನ ತಡೆಯುತ್ತೆ. ನಮ್ಮ ಲಿವರ್, ಈ ಫ್ಯಾಟ್ ಅನ್ನ ಮೆಟಬಲೈಸ್ ಮಾಡುವಂತಹದ್ದು ನಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ಳೋಕೆ, ಅದರಲ್ಲಿ ಉರಿಯೂತ ಎಲ್ಲ ಕಡಿಮೆ ಇದ್ದಾಗ ಬಹಳ ಚೆನ್ನಾಗಿ ಫ್ಯಾಟ್ ಅನ್ನ ಮೆಟಬಲೈಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಎಲ್ಲ ಆಹಾರಗಳು ನಮ್ಮ ದಿನನಿತ್ಯ ಔಷಧಿಯಾಗಿ ಇದು
ಮಾರ್ಪಾಡಾಗುತ್ತೆ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಬೆಳಗ್ಗೆ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬಹುದು. ಸೊ ನಮ್ಮ ಮನೆಯಲ್ಲೇ ಸಿಗುವಂತ ಆಹಾರದಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ಕರೆಕ್ಟ್ ಆಗಿ ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಮೂರನೇ ಟಿಪ್, ಪ್ರತಿನಿತ್ಯ 30 ನಿಮಿಷ ಆದ್ರೂ ಕಾರ್ಡಿಯೋ ಎಕ್ಸರ್ಸೈಸ್ ಅನ್ನ ಮಾಡಬೇಕು. ನಾವು ಕಾರ್ಡಿಯೋ ಎಕ್ಸರ್ಸೈಸ್ ಮಾಡಬೇಕು ಅಂದ ತಕ್ಷಣ ನಾನೊಂದು ದೊಡ್ಡ ಟ್ರೆಡ್ಮಿಲ್ ತಗೋಬೇಕು, ಜಿಮ್ಮಿಗೆ ಹೋಗಬೇಕು, ದೊಡ್ಡ ಸೈಕಲ್ ತಗೋಬೇಕು ಅಂತಾನೆ ಇಲ್ಲ. ಆರಾಮಾಗಿ ಬ್ರಿಸ್ಕ್ ಆಗಿ ವಾಕಿಂಗ್, ಫಾಸ್ಟ್ ಆಗಿ ವಾಕಿಂಗ್ ಮಾಡೋದ್ರಿಂದನೂ ಸಾಧ್ಯ. ಪ್ರತಿನಿತ್ಯ 30 ನಿಮಿಷ ವಾಕಿಂಗ್ ಮಾಡೋದ್ರಿಂದ ಖಂಡಿತವಾಗಿ ಈ ಹೊಟ್ಟೆ ಬೊಜ್ಜನ್ನ ಅಂದ್ರೆ ಕಡಿಮೆ ಮಾಡ್ತಾ ಬರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಹೇಗೆ ಅಂತ ನೋಡೋಣ. ಮೊದಲು 15 ನಿಮಿಷದಲ್ಲಿ ನಾವು ನಡೆದಾಗ, ಫಾಸ್ಟ್ ಆಗಿ ನಡೆದಾಗ ಮೊದಲು ನಮ್ಮ ದೇಹದಲ್ಲಿರುವಂತಹ ಶುಗರ್ಸ್, ಕಾರ್ಬೋಹೈಡ್ರೇಟ್ಸ್ ಉಪಯೋಗ ಆಗುತ್ತೆ. 15 ನಿಮಿಷ ಆದ್ಮೇಲೂ ನಾವು ಕಂಟಿನ್ಯೂ ನಡೀತಾ ಇದ್ದೀವಿ ಅಂತ ಇದ್ದಾಗ ನಮ್ಮ ದೇಹದಲ್ಲಿರುವಂತಹ ಬೊಜ್ಜು, ಫ್ಯಾಟ್ ಅನ್ನ ಅದು ಕರಗಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಅದರಿಂದ 15 ನಿಮಿಷಕ್ಕಿಂತ ಜಾಸ್ತಿ ಫಾಸ್ಟ್ ಆಗಿ ನಡಿಬೇಕು. ಎಷ್ಟು ಫಾಸ್ಟ್ ನಡಿಬೇಕಾದ್ರೆ ನನಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೇಕು. ಒಂದು 2 ರಿಂದ 3 ಶಬ್ದ ಆದ ತಕ್ಷಣ ನನಗೆ ಉಸಿರು ಕಟ್ಟಬೇಕು. ಅಷ್ಟು ಫಾಸ್ಟ್ ಆಗಿ ನಡೆಯೋದ್ರಿಂದ ಅನುಕೂಲ ಆಗುತ್ತೆ. ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗುವಂಥದ್ದಲ್ಲ. ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನಡೆದಾಗ ಅಥವಾ ಊಟ ಆದ ನಂತರ 2 ತಾಸು ಬಿಟ್ಟು ನಡೆದಾಗ ನಮ್ಗೆ ಈ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಅನ್ಕೋಬಹುದು. ಯಾವಾಗ ನಡಿಬೇಕು, ಹೇಗ್ ನಡಿಬೇಕು, ವಾಕಿಂಗ್ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಅದನ್ನ ನೀವು ನೋಡ್ಕೊಂಡು ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ಬಹಳಷ್ಟು ಜನ ನನಗೆ ಹೇಳ್ತಿರ್ತಾರೆ, ಡಾಕ್ಟ್ರೇ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡ್ತೀನಿ, ಅದೇ ನನ್ ಕಾರ್ಡಿಯೋ ಆಗ್ಬಿಡುತ್ತಲ್ಲ, ಅದೇ ನನಗೆ ವ್ಯಾಯಾಮ ಆಗುತ್ತಲ್ಲ. ಅದು ತಪ್ಪು ಕಲ್ಪನೆ. ನಾವು ಮನೆಯಲ್ಲಿ ಕಸ ಗುಡಿಸಿ, ಬಟ್ಟೆ ತೊಳೆದು ಮನೆಯಲ್ಲಿ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಹೃದಯದ ಬಡಿತ ಅಷ್ಟು ಹೆಚ್ಚು ಹೋಗೋದಿಲ್ಲ. ನಮ್ಮ ಕಾರ್ಡಿಯೋ ಎಕ್ಸರ್ಸೈಸ್ ಆಗಬೇಕು, ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಅಂತಂದ್ರೆ ನಾವು ಫಾಸ್ಟ್ ಆಗಿ ವಾಕಿಂಗ್ ಮಾಡಿದಾಗ ಹೇಗೆ ನಮ್ಮ ಹೃದಯದ ಬಡಿತ ಹೆಚ್ಚಾಗ್ತಾ ಹೋಗುತ್ತೋ ಆ ರೀತಿಯಾದಂತಹ ಸ್ಥಿತಿಯಲ್ಲಿ 30 ನಿಮಿಷ ಹೆಚ್ಚಿರುವಂತಹ, 30 ನಿಮಿಷ ಕಂಟಿನ್ಯೂ ಆಗುವಂತಹ ಕೆಲವೊಂದು ವ್ಯಾಯಾಮಗಳಿಂದ ಮಾತ್ರ ಅದು ಸಾಧ್ಯ. ಸೈಕಲಿಂಗ್ ಮಾಡುವಂತಹದ್ದು, ಜಾಗಿಂಗ್ ಮಾಡುವಂಥದ್ದು, ಫಾಸ್ಟ್ ಆಗಿ ಓಡುವಂತಹದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಇದೆಲ್ಲ ಕಾರ್ಡಿಯೋ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಆಹಾರದಲ್ಲಿ ಹೇಗೆ ಕಾಳಜಿಯನ್ನು ವಹಿಸಬೇಕು ಅದೇ ರೀತಿ ವ್ಯಾಯಾಮಗಳನ್ನ ಪ್ರತಿನಿತ್ಯ ಮಾಡಿ ಈ ಸುಲಭದಲ್ಲಿ ವಾಕಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡೋದ್ರಿಂದನೂ ಕೂಡ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. 4ನೇ ಟಿಪ್, ರಾತ್ರಿ ಊಟದ ಸಮಯದಲ್ಲಿ ವೈಟ್ ರೈಸ್, ಬಿಳಿ ಅಕ್ಕಿಯನ್ನ ಆದಷ್ಟು ಕಡಿಮೆ ಮಾಡಬೇಕು. ನಮ್ಮ ಕಡೆ ಊಟ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ಅಥವಾ ಅನ್ನ ಮೊಸರು. ನಮ್ಮ ಅಮ್ಮ ಅಜ್ಜಿ ಅಂದ್ರೆಲ್ಲ ಹೇಳಿರ್ತಾರೆ, ರಾತ್ರಿ ಅನ್ನ ಮೊಸರು ತಿನ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಆದ್ರೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತವ್ರು ರಾತ್ರಿ ಹೊತ್ತು ಬಿಳಿ ಅನ್ನ ತಿಂದ್ರೆ, ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ ತಗೊಂಡ್ರೆ ಏನಾಗುತ್ತೆ ಅಂತ ನೋಡೋಣ. ಈ ವೈಟ್ ರೈಸ್, ಬಿಳಿ ಅನ್ನದ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಜಾಸ್ತಿ ಇರುತ್ತೆ. ಅಂದ್ರೆ ಅದು ತಗೊಂಡ ತಕ್ಷಣ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಸಡನ್ ಆಗಿ ಹೆಚ್ಚಾಗ್ತಾ ಬರುತ್ತೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ, ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವಾಗ ಅದು ತಕ್ಷಣ ಶುಗರ್ಸ್ ಕನ್ಸ್ಯೂಮ್ ಆಗಿ ದೇಹ ಅದನ್ನ ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ. ಯಾಕಂದ್ರೆ ರಾತ್ರಿ ಹೊತ್ತು ನಾವು ತಿನ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ದೇಹಕ್ಕೆ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಅದರಲ್ಲಿ ಅದು ಹೊಟ್ಟೆ ಬೊಜ್ಜು ಶೇಖರಣೆ ಹೆಚ್ಚಾಗ್ತಾ ಹೋಗುತ್ತೆ. ನಮಗೆ ಆ ಇನ್ಸುಲಿನ್ ಲೆವೆಲ್ ಹೆಚ್ಚಾದ ತಕ್ಷಣ ನಮಗೆ ಹೊಟ್ಟೆ ಬೊಜ್ಜು ಇನ್ನು ಕರಗಿಸ್ಲಿಕ್ಕೆ ಕಷ್ಟ ಆಗ್ತಾ ಬರುತ್ತೆ. ಸೊ ಅದರ ಬದಲು ನಾವು ರಾತ್ರಿ ಹೊತ್ತು ಈ ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಲ್ಲೂ ಈ ಬಿಳಿ ಅಕ್ಕಿ ಬದಲು ಬೇರೆ ರೀತಿಯಾದಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ತಗೋಬಹುದು. ನೇಕೆಡ್ ಕಾರ್ಬ್ಸ್ ಬದಲು ಬಿಳಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈ ಮಲ್ಟಿಗ್ರೇನ್ ಹಿಟ್ಟಿಂದ ಮಾಡಿರುವಂತಹದ್ದು, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ಕೆಂಪಕ್ಕಿ ಆಗಿರ್ಬೋದು ಅಥವಾ ಕುಚ್ಚಲಕ್ಕಿ ಆಗಿರ್ಬೋದು, ಇದನ್ನ ತಗೋಬಹುದು. ಸಿರಿಧಾನ್ಯಗಳನ್ನು ತಗೋಬಹುದು, ನವಣೆ ಅಕ್ಕಿನ ತಗೋಬಹುದು. ಅದು ಯಾವ್ದು ತಗೊಂಡ್ರು ಅದನ್ನ ಕಡಿಮೆ ಮಾಡಬೇಕು. ಒಂದು ಪ್ಲೇಟ್ ಅಲ್ಲಿ ನಾವು ರಾತ್ರಿ ಹೊತ್ತು ಊಟ ಮಾಡಬೇಕಾದ್ರೆ ಕಾಲು ಭಾಗ ಮಾತ್ರ ನಮ್ಮ ಕಾರ್ಬೋಹೈಡ್ರೇಟ್ಸ್, ಈ ತರ ಅಕ್ಕಿ ಅಥವಾ ಗೋಧಿ ಇರುವಂತಹ ಆಹಾರ, ಚಪಾತಿ ಅಥವಾ ಅನ್ನ ಎಲ್ಲದೂ ಒಂದೇ ಕಾಲು ಭಾಗ ಮಾತ್ರ ಇರಬೇಕು. ಇನ್ನು ಕಾಲು ಭಾಗ ಪ್ರೋಟೀನ್ ಇರಬೇಕು. ಅರ್ಧ ಭಾಗ ಹೆಚ್ಚು ತರಕಾರಿಗಳು, ಈ ರೀತಿ ಸಲಾಡ್ ತರಕಾರಿಗಳನ್ನ ಬಳಸೋದ್ರಿಂದ ನಮ್ಮ ರಾತ್ರಿ ಊಟ ಒಳ್ಳೇದಾಗ್ತಾ ಬರುತ್ತೆ. ಹೆಚ್ಚು ನಮಗೆ ಈ ಫಲಕಾರಿ ಆಗುತ್ತೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. 5ನೇದು ಮತ್ತು ಬಹಳ ಮುಖ್ಯವಾದಂಥದ್ದು, ಸಕ್ಕರೆಯನ್ನ ಆದಷ್ಟು ನಾವು ಕಡಿಮೆ ಮಾಡಬೇಕು. ಸಕ್ಕರೆ ನಮ್ಮ ಹೊಟ್ಟೆ ಬೊಜ್ಜಿಗೆ ಬಹಳ ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳ್ಬೋದು. ಸಕ್ಕರೆಯನ್ನ ಕಡಿಮೆ ಮಾಡಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಸಕ್ಕರೆ ಅನ್ನೋದು ಕೇವಲ ನಾವು ಸ್ವೀಟ್ಸ್ ತಿನ್ನೋದ್ರಿಂದ, ಚಾಕ್ಲೇಟ್, ಐಸ್ ಕ್ರೀಮ್ ತಿನ್ನೋದ್ರಿಂದ ಬರೋದಿಲ್ಲ. ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲೂ ಸಕ್ಕರೆ ಇರುತ್ತೆ. ಅದರ ಪ್ರಮಾಣವನ್ನ ನಾವು ಆದಷ್ಟು ಕಡಿಮೆ ಮಾಡಲಿಕ್ಕೆ ಆ ಆಹಾರದಲ್ಲಿ ಏನಿದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಟೀ ಕಾಫಿ ಕುಡಿಬೇಕಾದ್ರೂ ಅದರಲ್ಲೂ ಸಕ್ಕರೆ ಇರುತ್ತೆ. ನಾವು ಈ ಬೇಕರಿಯಲ್ಲಿ ಇರುವಂತಹ ಎಲ್ಲ ಐಟಮ್ಸ್ ತಗೋತೀವಿ, ಅದರಲ್ಲೂ ಸಕ್ಕರೆ ಇರುತ್ತೆ. ನಾವು ಜ್ಯೂಸ್ ಕುಡಿತೀವಿ, ಅದರಲ್ಲೂ ಸಕ್ಕರೆ ಇರುತ್ತೆ. ಸೋಡಾ ಮಿಶ್ರಿತ ಕೆಲವೊಂದು ಡ್ರಿಂಕ್ಸ್ ಅನ್ನು ಕುಡಿತೀವಿ, ಅದರಲ್ಲೂ ಕೂಡ ಸಕ್ಕರೆ ಇರುತ್ತೆ. ಸೊ ಸಕ್ಕರೆ ನಮ್ಮ ದೇಹಕ್ಕೆ ಹೋದ ತಕ್ಷಣ ಸಡನ್ ಆಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಹೆಚ್ಚಾಗ್ಬಿಡುತ್ತೆ. ಇನ್ಸುಲಿನ್ ಹೆಚ್ಚಾಯ್ತು ಅಥವಾ ಸಕ್ಕರೆ ತಗೊಂಡ ತಕ್ಷಣ ಡೈರೆಕ್ಟ್ ಆಗಿ ಅದು ನಮ್ಮ ರಕ್ತಕ್ಕೆ ಹೋದ ತಕ್ಷಣ ಅದು ಇನ್ಸುಲಿನ್ ಹೆಚ್ಚಾದ ತಕ್ಷಣ ಅದು ಫ್ಯಾಟ್ ಅನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಇನ್ನಷ್ಟು ಬೊಜ್ಜು ಶೇಖರಣೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೊಟ್ಟೆ ಬೊಜ್ಜು ಇನ್ನು ಹೆಚ್ಚಾಗ್ಲಿಕ್ಕೆ ನಾವು ಸಕ್ಕರೆ
ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಸಕ್ಕರೆಯನ್ನು ಕಡಿಮೆ ಮಾಡಬೇಕು. ಸಕ್ಕರೆ ಹೇಗೆ ಬಿಳಿ ವಿಷ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಸ್ವೀಟ್ಸ್ ತಿನ್ನೋದನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿದ್ದೀನಿ. ಸ್ವೀಟ್ಸ್ ಬದಲು ನಮಗೆ ಕಾಂಪ್ಲೆಕ್ಸ್ ಶುಗರ್ಸ್ ಇರುವಂತಹ ಕೆಲವೊಂದು, ಈಗ ಹಣ್ಣಿನ ರಸವನ್ನು ಅಥವಾ ಜ್ಯೂಸನ್ನು ಕುಡಿಯೋದ್ರ ಬದಲು ಇಡೀ ಹಣ್ಣನ್ನು ತಿನ್ನೋದು ಒಳ್ಳೆಯದು. ಸಕ್ಕರೆ ಬದಲು ಸ್ವಲ್ಪ ಬೆಲ್ಲ ಒಳ್ಳೆಯದು, ಆದರೂ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು. ಈ ಟೀ ಕಾಫಿ ಕುಡಿಬೇಕಾದ್ರೆ ಸಕ್ಕರೆ ಇಲ್ಲದೆ ಕುಡಿಯೋದ್ರಿಂದ ಅಥವಾ ಸ್ಟೀವಿಯಾ ಅಂತ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯೂಸ್ ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಈ ಸ್ವೀಟ್ಸ್ ತಿನ್ನೋದ್ರ ಬದಲು ಡ್ರೈ ಫ್ರೂಟ್ಸನ್ನು ತಿನ್ನಬೇಕು. ಖರ್ಜೂರ ತಿನ್ಬಹುದು, ಈ ಡ್ರೈ ಫ್ರೂಟ್ಸ್ ಉಂಡೆಯನ್ನು ತಿನ್ನಬಹುದು, ಅಂಟಿನ ಉಂಡೆಯನ್ನು ತಿನ್ಬಹುದು. ಈ ರೀತಿ ನಾವು ಹಲವಾರು ಕೆಲವು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಕೆಲವೊಂದು ಅಂಶಗಳು ಇರುವಂತಹದ್ದನ್ನು ನಮಗೆ ಸಕ್ಕರೆ ತಿನ್ನಬೇಕು ಅಂತ ಅನಿಸಿದಾಗ ತಿಂದಾಗ ಮಾತ್ರ ಒಳ್ಳೆಯದಾಗುತ್ತೆ. ಬಟ್ ಇದೆಲ್ಲದೂ ಕೂಡ ಈ ಡ್ರೈ ಫ್ರೂಟ್ಸು, ಈ ಬೇರೆ ಟೀ ಕಾಫಿ ಕುಡಿಯೋದು ಕೂಡ ಇತಿಮಿತಿಯಲ್ಲಿ ಇದ್ದಾಗ ಮಾತ್ರ ಸಾಕಾಗುತ್ತೆ. ನಾನು ಸಕ್ಕರೆ ಹಾಕೊಳ್ಳಲ್ಲ, ಟೀ ಕಾಫಿನೇ ನಾನು ದಿನಕ್ಕೆ 5 ಸಲ ಕುಡಿತೀನಿ ಅಂದರೆ ಅದರಲ್ಲಿರುವಂತಹ ಹಾಲಿಂದನೇ ನಮಗೆ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡ್ಬೋದು. ಸೊ ನಾವು ಎಷ್ಟು ಸಕ್ಕರೆ ತಿಂತಾ ಇದ್ದೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಾಗ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. 6ನೇ ಟಿಪ್, 7 ರಿಂದ 8 ತಾಸು ಸರಿಯಾಗಿ ನಿದ್ದೆ ಮಾಡೋದು ಬಹಳ ಮುಖ್ಯ. ನಾನು ಸರಿಯಾಗಿ ವಾಕಿಂಗ್ ಮಾಡ್ತಾ ಇದ್ದೀನಿ, ಸರಿಯಾಗಿ ಆಹಾರ ಕ್ರಮವನ್ನು ಅನುಸರಿಸ್ತಾ ಇದ್ದೀನಿ, ಆದರೂ ನನ್ನ ಹೊಟ್ಟೆ ಬೊಜ್ಜು ಕರಗ್ತಾ ಇಲ್ಲಲ್ಲ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ನೋಡಿದ್ರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ. ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ ಅಂತ ಇದ್ದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನುವಂತಹ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗ್ಬಿಡುತ್ತೆ. ಆವಾಗ ಅದು ಹೆಚ್ಚು ಹೊಟ್ಟೆ ಬೊಜ್ಜನ್ನು ಇನ್ನೂ ಶೇಖರಣೆ ಮಾಡಬೇಕು. ನನಗೆ ಸ್ಟ್ರೆಸ್ ಇದೆ ಅಂದರೆ ಮುಂದೆ ಏನೋ ಎಮರ್ಜೆನ್ಸಿ ಬರಬಹುದು ಅಂತ ಹೇಳಿ ದೇಹ ಕೊಬ್ಬನ್ನು ಶಕ್ತಿಯಾಗಿ ಇಟ್ಕೊಳ್ಳಿಕ್ಕೆ, ರಿಸರ್ವ್ ಆಗಿ ಇಟ್ಕೊಳ್ಳಿಕ್ಕೆ ಅದನ್ನು ಸ್ಟೋರ್ ಮಾಡ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೆ ಪ್ರತಿದಿನ ಕಡಿಮೆ ಅಂದರೆ 7 ರಿಂದ 8 ತಾಸು ನಿದ್ದೆ ಮಾಡುವಂಥದ್ದು ಬಹಳ ಮುಖ್ಯ. ನಿದ್ದೆ ಮಾಡೋಕ್ಕಿಂತ 1 ತಾಸು ಮುಂಚೆ ನಾವು ಈ ಟಿವಿ, ಕಂಪ್ಯೂಟರು, ಮೊಬೈಲು ಇದನ್ನೆಲ್ಲ ನೋಡುವಂಥದ್ದನ್ನು ಕಡಿಮೆ ಮಾಡಬೇಕು. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ದೇಹವನ್ನು ಸ್ಟ್ರೆಚಿಂಗ್ ಮಾಡಿಕೊಂಡು ಸ್ವಲ್ಪ ಪ್ರಾಣಾಯಾಮ, ಯೋಗ, ಧ್ಯಾನ ಇದನ್ನು ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸರಿಯಾದ ಜೀವನ ಶೈಲಿಯಲ್ಲಿ ನಿದ್ದೆ ಬಹಳ ಮುಖ್ಯ. ನಿದ್ದೆ ಸರಿಯಾಗಿ ಮಾಡೋದ್ರಿಂದ ಹೇಗೆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಹೇಗೆ ಹಾರ್ಮೋನ್ಸ್ಗಳು ಹೇಗೆ ನಮ್ಮ ದೇಹದಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಆ ವಿಡಿಯೋನ ನೀವು ನೋಡ್ಬೋದು. 7ನೇ ಮತ್ತು ಕೊನೆ ಟಿಪ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಡಾಕ್ಟ್ರೇ, ನನಗೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅತ್ಯಂತ ಸುಲಭವಾದ ಟಿಪ್ ಯಾವುದು ಅಂತ ಹೇಳಿ ಅಂತ ಹೇಳಿದ್ರೆ ನಾನು ಹೇಳುವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಂದರೆ ಉಪವಾಸ ಮಾಡೋದು. ಅಯ್ಯೋ, ಉಪವಾಸ ನನ್ನ ಹತ್ರ ಹೇಗಾಗುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೋದು. 24 ಗಂಟೆಗಳಲ್ಲಿ ನಾವು ಟೈಮನ್ನು ಕರೆಕ್ಟಾಗಿ ಡಿವೈಡ್ ಮಾಡಬೇಕು. ಈಟಿಂಗ್ ವಿಂಡೋ, ಫಾಸ್ಟಿಂಗ್ ವಿಂಡೋ ಅಂತ. ಅಂದರೆ ಈಟಿಂಗ್ ವಿಂಡೋ ಅಂದರೆ ಆ ಸಮಯದಲ್ಲಿ ನಾನು ಆಹಾರವನ್ನು ತಗೋತೀನಿ. ಫಾಸ್ಟಿಂಗ್ ವಿಂಡೋ ಉಪವಾಸ ಮಾಡುವಂತಹ ಸಮಯ. ಫಾಸ್ಟಿಂಗ್ ವಿಂಡೋ ಕಡಿಮೆ ಅಂದರೂ ಒಂದು 14 ಗಂಟೆ ಮಾಡಿದ್ರೆ ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಈ ಬೊಜ್ಜನ್ನು ಕರಗಿಸ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಬೆಳಿಗ್ಗೆ 9 ಗಂಟೆಗೆ ನಾನು ತಿಂಡಿ ತಿಂತೀನಿ ಅಂತ ತಿಳ್ಕೊಳ್ಳಿ. 9 ಗಂಟೆ ನಂತರ ನನ್ನ ತಿಂಡಿ ಶುರು ಆಗುತ್ತೆ, ಮಧ್ಯಾಹ್ನ ಊಟ ಮಾಡ್ತೀನಿ. ರಾತ್ರಿ ಊಟವನ್ನು 7 ಗಂಟೆ ಒಳಗಡೆ ಮುಗಿಸ್ಬೇಕು. ಆವಾಗ 9 ರಿಂದ 7 ಗಂಟೆ ಒಳಗಡೆ ನಂದು ಈಟಿಂಗ್ ವಿಂಡೋ ಆಗುತ್ತೆ. ಆ ಸಮಯದಲ್ಲೇ ನಾನು ಆಹಾರ ತಗೊಳ್ಳೋದು. ರಾತ್ರಿ 7 ರಿಂದ ಮಾರನೇ ದಿನ ಬೆಳಗ್ಗೆ 9 ಗಂಟೆ ತನಕ ಕೇವಲ ನೀರು ಅಥವಾ ಒಂದು ಹರ್ಬಲ್ ಟೀ ಅನ್ನು ಕುಡಿಬಹುದು. ನೀರನ್ನು ಚೆನ್ನಾಗಿ ಕುಡಿಬಹುದು. ಈ ರೀತಿ ಮಾಡೋದ್ರಿಂದ ಇನ್ಸುಲಿನ್ ಲೆವೆಲ್ ನಮ್ಮ ದೇಹದಲ್ಲಿ ಸರಿಯಾಗಿ ಮೇಂಟೈನ್ ಆಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ. ನಮ್ಮ ದೇಹದಲ್ಲಿರುವಂತಹ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಇದನ್ನ ಬಹಳ ಚೆನ್ನಾಗಿ ಮಾಡೋದ್ರಿಂದ ಸುಲಭವಾಗಿ ಎಲ್ಲರೂ ಕೂಡ ಅದನ್ನ ಅನುಸರಿಸಬಹುದು. ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅಂತಂದ್ರೆ ಬೆಳಗ್ಗೆ 9 ರಿಂದ 5 ಗಂಟೆ ತನಕ ಮಾಡಿದ್ರೆ ನನ್ನ ಫಾಸ್ಟಿಂಗ್ ವಿಂಡೋ 16 ಗಂಟೆ ಆಗಿಬಿಡುತ್ತೆ. 8 ಗಂಟೆ ಮಾತ್ರ ನನ್ನ ಆಹಾರ ತಗೊಳ್ಳೋದು ಅಂತ ಇಟ್ಕೊಂಡ್ರೆ ಬಹಳ ಚೆನ್ನಾಗಿ ಇದನ್ನ ಮಾಡ್ಬೋದು. ನಿಧಾನವಾಗಿ ಶುರು ಮಾಡಿ ಈ ಈಟಿಂಗ್ ವಿಂಡೋನ ಕಡಿಮೆ ಮಾಡ್ತಾ ಬರೋದು ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇವತ್ತು ನಾವು ಈ 7 ಸುಲಭ ಟಿಪ್ಸ್ ಇಂದ ಹೇಗೆ ಹೊಟ್ಟೆ ಬೊಜ್ಜನ್ನು ಕರಗಿಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋದಲ್ಲಿ ಕೊನೆ ತನಕ ಯಾರು ನೋಡಿದಿರಿ ಅಂತ ನಾನು ಎಷ್ಟು ಜನ ನನ್ನ ವಿಡಿಯೋನ ಕೊನೆ ತನಕ ನೋಡ್ತಾರೆ ಅಂತ ನೋಡಬೇಕು. ನೀವು ಕೊನೆ ತನಕ ಈ ವಿಡಿಯೋನ ನೋಡಿದಿರಿ ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಾನು ನೋಡಿದ್ದೀನಿ ಅಥವಾ ಎಸ್ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ಇದರಿಂದ ನಾನು ಕಷ್ಟಪಟ್ಟು ಮಾಡ್ತಾ ಇರುವಂತಹ ವಿಡಿಯೋಸ್ ಜನರಿಗೆ ತಲುಪ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ, ನಿಮ್ಮ ಮನೆಯವರಿಗೆಲ್ಲರಿಗೂ ತೋರಿಸಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.